ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GDR ಲಾ ಲರ್ನಿಂಗ್ ಅಡ್ಡ. ಸೊ ಇವಾಗಿನ ಅಪ್ಡೇಟ್ ಏನಂತಂದರೆ, ಪ್ರಜ್ವಲ್ ರೇವಣ್ಣ ಕೇಸ್ ಎಲ್ರಿಗೂ ಗೊತ್ತಿರೋ ಹಾಗೆ ಲಾಸ್ಟ್ ಇಯರ್ May 30, 2024 ಅವರನ್ನು ಅರೆಸ್ಟ್ ಮಾಡಲಾಗಿತ್ತು ರೇಪ್ ಕೇಸಲ್ಲಿ. ಸೊ ಅವರ ಮೇಲೆ ತುಂಬಾ ಚಾರ್ಜಸ್ ಎಲ್ಲ ಆಗಿತ್ತು. ಹೊಳೆ ನರಸೀಪುರ ಟೌನ್ ಪೊಲೀಸರು ಅರೆಸ್ಟ್ ಮಾಡಿದ್ರು ಅವರನ್ನು. ಅವರು ಜರ್ಮನಿಗೆ ಹೋಗಿದ್ದು, ರಿಟರ್ನ್ ಆಗ್ತಿದ್ದಂಗೆ May 30 ಅವರನ್ನು ಅರೆಸ್ಟ್ ಮಾಡಿದ್ರು. ಸೊ ಇವತ್ತಿನ ದಿನ ಆ ಕೇಸಲ್ಲಿ ಫೈನಲ್ ಡಿಸಿಷನ್ ಆಗಿದೆ. ಆ ಕೇಸಲ್ಲಿ ತುಂಬಾ ಸೆಕ್ಷನ್ಸ್ ಅವ್ರ ಮೇಲೆ ಆಗಿತ್ತು, ತುಂಬ ಚಾರ್ಜಸ್ ಎಲ್ಲ ಹಾಕಿದ್ರು. ಆ ಎಲ್ಲ ಚಾರ್ಜಸ್ಗಳನ್ನು ಸೇರಿಸಿ ಇವತ್ತು ಫೈನಲ್ ಒಂದು ಡಿಸಿಷನ್ ಬಂದಿದೆ. ಆ ಒಂದು ಡಿಸಿಷನಲ್ಲಿ ಮೇನ್ ಆಗಿ ಹೇಳೋದಕ್ಕಂದರೆ ಸೆಕ್ಷನ್ 376 ಕ್ಲಾಸ್ 2 ಸಬ್ ಕ್ಲಾಸ್ ಕೆ ಮತ್ತು ಸೆಕ್ಷನ್ 376 ಕ್ಲಾಸ್ 2 ಸಬ್ ಕ್ಲಾಸ್ ಎನ್ ಇವೆರಡರಡಿಯಲ್ಲಿ ಅವರಿಗೆ ಲೈಫ್ ಇಂಪ್ರಿಸನ್ಮೆಂಟನ್ನು ಡಿಕ್ಲೇರ್ ಮಾಡಲಾಗಿದೆ. ಲೈಫ್ ಇಂಪ್ರಿಸನ್ಮೆಂಟನ್ನು ಪ್ರಜ್ವಲ್ ರೇವಣ್ಣ ಅವರಿಗೆ ಹಾರಲಾಗಿದೆ. ಮತ್ತು ಬಾಕಿ ಸೆಕ್ಷನ್ಸಲ್ಲಿ ಬೇರೆ ಬೇರೆ ಥರ ಅವರಿಗೆ ಪನಿಷ್ಮೆಂಟ್ಸನ್ನು ನೀಡಲಾಗಿದೆ. ಒಂದು 6 ತಿಂಗಳನ್ನು, 3 ವರ್ಷ ರಿಗ್ರೆಸಿವ್ ಇಂಪ್ರಿಸನ್ಮೆಂಟ್, ಮತ್ತು 6 ತಿಂಗಳು, 5 ತಿಂಗಳು, ಈ ರೀತಿಯಲ್ಲಿ 1 ವರ್ಷ, ಈ ರೀತಿಯಲ್ಲಿ ಅವರಿಗೆ ಪನಿಷ್ಮೆಂಟ್ಸ್ ಆಗಿದೆ ಬೇರೆ ಬೇರೆ ಸೆಕ್ಷನ್ಸಲ್ಲಿ. ಬಟ್ ಸೆಕ್ಷನ್ 376 ಕ್ಲಾಸ್ 2 ಸಬ್ ಕ್ಲಾಸ್ ಕೆ ಮತ್ತು ಸೆಕ್ಷನ್ 376 ಕ್ಲಾಸ್ 2 ಸಬ್ ಕ್ಲಾಸ್ ಎನ್ ಇವೆರಡರಡಿಯಲ್ಲಿ ಅವ್ರಿಗೇನಾಗಿದೆ ಅಂತಂದರೆ ಲೈಫ್ ಇಂಪ್ರಿಸನ್ಮೆಂಟ್ ಆಗಿದೆ. ಮತ್ತು ಇದಷ್ಟೇ ಅಲ್ಲದೆ ಅವರಿಗೆ ಏನು ಟೋಟಲ್ ಆಗಿ 11,60,000 ಫೈನ್ ಆಗಿದೆ. ಸೊ ಆ ಫೈನಲ್ಲಿ 11,25,000 ವಿಕ್ಟಮ್ಗೆ ಕಂಪನ್ಸೇಷನ್ ಆಗಿ ಕೊಡಬೇಕು, ಮಿಕ್ಕಿರೋ ಹಣನ ಸ್ಟೇಟಿಗೆ ಕೊಡಬೇಕು ಅಂತ ಹೇಳಿ ಕೋರ್ಟ್ ಅದನ್ನು ಕೂಡ ತಮ್ಮ ಜಜ್ಮೆಂಟಲ್ಲಿ ಕರೆಕ್ಟಾಗಿ ತಿಳಿಸಿದ್ದಾರೆ. ಮತ್ತು ಈ ಒಂದು ಇನ್ಸಿಡೆಂಟ್ ಆಗಿದ್ದು ಕೋವಿಡ್ ಟೈಮಲ್ಲಿ ರಿಪೀಟೆಡ್ ರೇಪನ್ನು ಮಾಡಿ ಮತ್ತು ಅವ್ರ ವಿಡಿಯೋಸ್ ಎಲ್ಲ ಮಾಡಿ ಆ ಲೇಡಿನ ಅವರು ತುಂಬ ಹೆದರಿಸಿ ಸೈಲೆಂಟ್ ಆಗಿರೋದಕ್ಕೆ ಅವ್ರಿಗೆ ಒತ್ತಾಯ ಮಾಡಿದ್ರಂತೆ. ಸೊ ಅದೆಲ್ಲ ಕೇಸ್ ಇನ್ವೆಸ್ಟಿಗೇಷನ್ ಆಗಿ SIT ಟೀಮಿನ ಇನ್ವೆಸ್ಟಿಗೇಷನ್ ನಂತರ ಇವತ್ತಿನ ದಿನ ಏನಾಗಿದೆ ಅಂದರೆ ಇವತ್ತು ಫೈನಲ್ ಜಜ್ಮೆಂಟ್ ಬಂದು ಅವರಿಗೆ ಲೈಫ್ ಇಂಪ್ರಿಸನ್ಮೆಂಟ್ ಆಗಿದೆ ಈ ಕೇಸಲ್ಲಿ. ಸೊ ಈ ವಿಷಯದ ಬಗ್ಗೆ ತಮ್ಮ ಅನಿಸಿಕೆ ಏನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೇನಾದರೂ ಅಪ್ಡೇಟ್ ಇದ್ದರೆ ಆದಷ್ಟು ಬೇಗ ಹೇಳ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.